ನಾವು ಸಾಯಿನಗರದಲ್ಲಿ ದೇವಸ್ಥಾನ ಹನುಮಾನ್ ದೇವಸ್ಥಾನದಲ್ಲಿ ಮೊದಲು ನಾನು ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಬಂದಾಗ ತುಂಬಾ ಚಿಕ್ಕ ಇತ್ತು ದೇವಸ್ಥಾನ, ಏನೂ ಇದ್ದಿಲ್ಲ. ಆದರೂ ಇವತ್ತು ನೋಡಿ ದೇವರ ಆಶೀರ್ವಾದದಿಂದ ಮತ್ತು ಎಲ್ಲ ಓಣಿಯಿಂದ ಎಲ್ಲರೂ ಕಲ್ತಿ ಮೊದಲೇ ನನಗೆ ಖುಷಿ ಏನಂದ್ರು ದೇವಸ್ಥಾನದ್ದು ಒಂದು ಒಳ್ಳೆ ದೇವಸ್ಥಾನ ಸಾಯಿನಗರದಲ್ಲಿ ಮಾಡಿದ್ರು. ನಿಜವಾಗ್ಲೂ ಸಾಯಿನಗರ್ ಮಿನಿಮಮ್ 25-30 ವರ್ಷ ಆಗಿದೆ. ಇಲ್ಲಿ 4-5 ಓಣಿ ಜಾಯಿಂಟ್ ಆಗಿ ಸಾಯಿನಗರ್ ಅಂತ ಇಲ್ಲಿ ಕರೀತಾರೆ. ಮೊದಲು ನನಗೆ ತುಂಬಾ ರಿಕ್ವೆಸ್ಟ್ ಮತ್ತು ತುಂಬಾ ಸಲ ನನಗೆ ಡಿಮ್ಯಾಂಡ್ ಮಾಡಿದ್ರು, ಮೇನ್ ರೋಡ್ ಏನಿದೆ ಅದು ಆಟೋನಗರ್ ಬಾಲ್ಕಿ ಹೈವೇಲಿಂದ ರೋಡ್ಲಿಂದ ಮತ್ತೆ ಆಟೋನಗರ್ ಆ ರೋಡ್ ಹೋಗ್ತಿತ್ತು. ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಪ್ರಾಮಿಸ್ ಮಾಡಿದ್ದೀನಿ ಅದು ರೋಡ್ 100% ಮಾಡ್ತೀನಿ ಅಂತ. ಈಗ ರೋಡ್ ಒಳ್ಳೆ ರೀತಿಯಿಂದ ಆಗಿದೆ. ಸಿಸಿ ರೋಡ್ ಆ ರೋಡ್ 1 ಕೋಟಿನಲ್ಲಿ ಆಗ್ಬೋದಿತ್ತು, 2 ಕೋಟಿ 3 ಕೋಟಿನಲ್ಲಿ ಆಗ್ಬೋದು. ಆದರೂ ಮತ್ತೆ 4-5 ವರ್ಷದಲ್ಲಿ ರೋಡ್ ಸರಿಯಾಗಿ ಆಗಿಲ್ಲ ಅಂದ್ರು ತೊಂದರೆ ಆಗ್ತದೆ ಅಂತ ದೊಡ್ಡ ರೋಡ್ ಇತ್ತು. ಮತ್ತೆ ರೋಡ್ ಡ್ರೈನ್ 2 ಜಾಯಿಂಟ್ ಮಾಡಿ ಮಿನಿಮಮ್ 5 ಕೋಟಿ ಇರ್ಬೋದು ಅದ್ರದ್ದು ಅಮೌಂಟ್. 5.2 ಯಾಕಂದ್ರೆ ಬೇಸ್ಲಿಂದ ಒಳ್ಳೆ ರೀತಿಯಿಂದ ಬರ್ಬೇಕು ಆ ರೋಡ್. ಸಿಸಿ ಒಳ್ಳೆ ಕಾಂಟ್ಯಾಕ್ಟ್ ನಮ್ಮ ಶಿವಾನಂದ ಪಾಟೀಲ್ ಅಂತ ಅವರು ಮಾಡಿದ್ದಾರೆ. ಮತ್ತೆ ನಿಜವಾಗ್ಲೂ ನಾ ರೋಡ್ ಮೇಲೆ ಈಗ ಜಸ್ಟ್ ಬಂದೇನೆ. ನನಗೆ 1 ತಿಂಗಳ ಹಿಂದೆ ತಾವೆಲ್ಲರೂ ಕರೆದಿದ್ರು ರೋಡ್ ಕಂಪ್ಲೀಟ್ ಆಗಿದೆ ಬರ್ಬೇಕಂತ. ಆದ್ರೂ ಅಸೆಂಬ್ಲಿ ಬೇರೆ ಬೇರೆ ರೀತಿಯಿಂದ ನಾನು ಬಿಸಿ ಆಗ್ಬಿಟ್ಟಿದ್ದೀನಿ. ಮತ್ತೆ ನಿಜವಾಗ್ಲೂ ಸಾಯಿನಗರ್ ಅವರು ತುಂಬಾ ಪ್ರೀತಿ ವಿಶ್ವಾಸ ನನಗೆ ಯಾವಾಗಲೂ ಹೋದಾಗ ಎಲ್ಲರೂ ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ಬರ್ತಾ ಬರ್ತಾ ನನಗೆ 4-5 ತಳಿ ಸ್ಟಾಪ್ ಮಾಡಿದ್ರು ಮನೆಯಲ್ಲಿ ಬರ್ಬೇಕಂತ. ನಿಜವಾಗ್ಲೂ ಮತ್ತೊಂದು ಡಿಮ್ಯಾಂಡ್ ಮತ್ತೊಂದು ರಿಕ್ವೆಸ್ಟ್ ಹೇಳಿದ್ದಾರೆ ಏನಂತ, ಹನುಮಾನ್ ಮಂದಿರ ತರ ಒಂದು ರೋಡ್ ಮಾಡ್ಬೇಕಂತ. ಮತ್ತೆ ಒಳಗೆ 2-3 ಓಣಿನಲ್ಲಿ ರೋಡ್ ಕೇಳಿದ್ದಾರೆ. ಅದು ಮಿನಿಮಮ್ 5-6 ಕೋಟಿ ದುಡ್ಡು ಬೇಕಂತ ಈಗ ಡಬಲ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ. ಅದು ಆಲ್ಸೋ ಇಟ್ಟಿ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳಿದ್ದೇನೆ. ಮತ್ತೆ ನನಗೆ ಯಾವಾಗಲೂ ಖುಷಿ ಯಾವಾಗ ಆಗ್ತದೆ ಅಂದ್ರು ಒಂದು ರೋಡ್ ಆಗಲಿ, ಡ್ರೈನ್ ಆಗಲಿ, ಲೈಟ್ ಆಗಲಿ, ಗಾರ್ಡನ್ ಆಗಲಿ, ಯಾವುದೋ ಪಬ್ಲಿಕ್ ಕೆಲಸದಲ್ಲಿ ಎಲ್ಲಾ ಜನ ಎಲ್ಲಾ ಸಮಾಜದವರು ಅದ್ರ ಮೇಲೆ ಹೋಗ್ತಾರೆ. ಕಷ್ಟ ದಿವಸದಲ್ಲಿ ನಮ್ದು ಕಷ್ಟ ದಿವಸ ಬರ್ತದೆ, ಆವಾಗ ಸುಮಾರು ಜನ ಡಿವೈಡ್ ಆಗ್ಬಿಡ್ತೀರಿ. ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಬಿಟ್ಬಿಡ್ತೀರಿ. ನಮ್ ಕಷ್ಟ ದಿವಸ ಸ್ವಲ್ಪ ಜನ ಕೈ ಹಿಡಿತೀರಿ. ಆ ತರ ನಾವು ಮಾಡಿದಿರಿ. ನನ್ಗೆ ಈ ಸ್ಥಾನ, ಈ ಪೊಸಿಷನ್, ಈ ಕೆಲಸ ಮಾಡ್ಬೇಕಂದ್ರು ತಾವೆಲ್ಲರೂ ಶಕ್ತಿ ಕೊಟ್ಟರ ಮೇಲೆ ನನಗೆ ಎಲ್ಲ ಕೆಲಸ ಮಾಡಕ್ ಬರ್ತದೆ. ನಿಜವಾಗ್ಲೂ ಬೀದರ್ನಲ್ಲಿ ಸ್ಪೆಷಲಿ 70 ವರ್ಷದಲ್ಲಿ 4ನೇ ಸಲ ಯಾವ್ದು MLA ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಬೀದರ್ದು ಯಾವಾಗಲೂ 2 ಟೈಮ್ಸ್ MLA ಬಂದಿಲ್ಲ. ಇಲ್ಲಿ ಯಾವ ಪಾರ್ಟಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಸೆಕೆಂಡ್ ಟೈಮ್ MLA ಬೀದರ್ದು ಒಂದು ಇತಿಹಾಸ ಇದೆ, ರಿಪೀಟ್ ಆಗಿಲ್ಲ. ಆದರೂ ಬೀದರ್ನಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರಿ, ಕಷ್ಟದಲ್ಲಿ ನನಗೆ ಕೈ ಹಿಡಿದಿದ್ರಿ. ಅದ್ರ ಸಲುವಾಗಿ ನಾನು 4 ಸಲ MLA ಆಗಿದ್ರಿ. ಮತ್ತೆ ಈ ಸಲ ಬೀದರ್ದು ಕಾರ್ಪೊರೇಷನ್ ಆಗೋದು ಕಷ್ಟ. ಯಾಕಂದ್ರೆ ಮುನ್ಸಿಪಾಲಿಟಿ ಇದ್ರು ಬರೀ 15 ಕೋಟಿ ವರ್ಷಕ್ಕೆ ಒಂದ್ಸಲ ಬರ್ತದೆ. ಕಾರ್ಪೊರೇಷನ್ ಅಂದ್ರೂ ಮಿನಿಮಮ್ 100 ಕೋಟಿ ಬರ್ತದೆ ವರ್ಷಕ್ಕೆ ಅಂತ ನಮ್ಮ ಬೀದರ್ಗೆ ಕಾರ್ಪೊರೇಷನ್ ಮಾಡಿಸಿದ್ರೆ. ಈ ಕಾರ್ಪೊರೇಷನ್ ಮಾಡೋದು ತುಂಬಾ ಕಷ್ಟ ಕೆಲಸ. ಧಾರವಾಡ 20-30 ವರ್ಷದಿಂದ ಧಾರವಾಡ ಎಷ್ಟು ದೊಡ್ಡ ಇದೆ ಅದು ಕಾರ್ಪೊರೇಷನ್ ಡಿಕ್ಲೇರ್ ಆಗಿಲ್ಲ ಟಿಲ್ ಟುಡೇ. ನಾನು ಬೀದರ್ಗೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗೆ ಹೇಳ್ಕೊಂಡು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹಿಡ್ಕೊಂಡು ಕ್ಯಾಬಿನೆಟ್ ನಲ್ಲಿ ಕಾರ್ಪೊರೇಷನ್ ಮಾಡಿಸಿದ್ದೀನಿ. ಮತ್ತೆ ನನ್ನ ಪೀರಿಯಡ್ ನಲ್ಲಿ ಈ ತರ 9 ಬೀದರ್ನಲ್ಲಿ ಹುಮ್ನಾಬಾದ್ಗೆ ಮುನ್ಸಿಪಾಲಿಟಿ ಮಾಡಿದ್ದೀನಿ. ಹುಮ್ನಾಬಾದ್ ಮುನ್ಸಿಪಾಲಿಟಿ ಇದ್ದಿಲ್ಲ, ಭಾಲ್ಕೆ ಇದ್ದಿಲ್ಲ, ಔರಾದ್ ಇದ್ದಿಲ್ಲ,
ನಮ್ಮ ಕಂಧಾನ ಮನ್ನಲ್ಲಿ ಆ ಥರ 9 ಪ್ಲೇಸಸ್ಗೆ ಅಪ್ಗ್ರೇಡ್ ಮಾಡಿ ಮುನ್ಸಿಪಾಲಿಟಿ ಮಾಡಿಸಿದ್ರೆ, ಮತ್ತೆ ಕಾರ್ಪೊರೇಷನ್ ಆದ ಮೇಲೆ ಮುಖ್ಯಮಂತ್ರಿ ನನಗೆ 200 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 200 ಕೋಟಿ ದುಡ್ಡು ಬಜೆಟ್ನಲ್ಲೇ ಪಾಸ್ ಆಗಿದೆ. ಅದು ಯಾವ ದುಡ್ಡು ಬಜೆಟ್ನಲ್ಲಿ ಪಾಸ್ ಆಗ್ತದೆ ಅದು ಲ್ಯಾಪ್ಸ್ ಆಗಲ್ಲ. ಇಮಿಡಿಯೇಟ್ ಎಸ್ಟಿಮೇಟ್ ಮಾಡಿ 1-2 ತಿಂಗಳಿನಲ್ಲಿ ಅದು ಎಲ್ಲ ಎಸ್ಟಿಮೇಟ್ ಇಡೀ ನಮ್ಮ ಕ್ಷೇತ್ರದ ಎಸ್ಟಿಮೇಟ್ ಮಾಡಿ ನಾನು ಅದು ಕ್ಲಿಯರ್ ಮಾಡೋದು ಕೆಲಸ ಸ್ಟಾರ್ಟ್ ಆಗ್ತದೆ. ಮತ್ತೆ ತಾವೆಲ್ಲರೂ ಪ್ರೀತಿ ವಿಶ್ವಾಸ ಕೊಟ್ಟಿದ್ರಿ. ಜೀವನದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ತಾವು ಸಹಾಯ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.